ಮೆಜೆಸ್ಟಿಕ್ಕಿಂದ ಅವ್ರನ್ನ ಜ್ಯೋತಿ ಜಗ್ಗೇಶ್ ಅಂತ ತಿಳ್ಕೊಬಿಟ್ಟಿದ್ದು. ನೋಡಿ ಚೆಕಿಂಗ್ ಅವ್ರು ಬಂದಿದ್ರು, ಟಿಕೆಟ್ ಎಲ್ಲ ಇವರೇ ವ್ಲಾಗ್ ಓನರ್. ಹಾಯ್ ನಮಸ್ಕಾರ, ವೆಲ್ಕಮ್ ಟು ಮೋಕ್ಷಿತಾ ಮದನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನಪ್ಪ ಇಷ್ಟು ಬೆಳಗ್ಗೆನೇ ಎದ್ದು ಎಲ್ಲಿ ಹೋಗ್ತಿದ್ದೀರಾ ಅಂತ ನೋಡ್ತಾ ಇದ್ದೀರಾ? ನಾವು ಇವತ್ತು ಮಂತ್ರಾಲಯಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ. ಸ್ಟಾರ್ಟಿಂಗ್ ಮನೆಯಿಂದ ಕಾರಲ್ಲಿ ಬಂದು ಬಸ್ ಸ್ಟ್ಯಾಂಡಲ್ಲಿ ಕಾರ್ನ ಪಾರ್ಕಿಂಗ್ ಮಾಡಿದ್ವಿ. ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ನಾವು ಮಡಿಕೇರಿಯಿಂದ ಡೈರೆಕ್ಟ್ ಮೈಸೂರು ಬಸ್ನ ಹತ್ತಿದ್ವಿ. ಯಾಕೆ ಅಂದರೆ ನಾವು ಬೆಂಗಳೂರಿಂದ ಡೈರೆಕ್ಟ್ ಮಂತ್ರಾಲಯಕ್ಕೆ ಒಂದೇ ಭಾರತ್ ಟ್ರೈನ ಬುಕ್ ಮಾಡಿದ್ವಿ. ಹಾಗಾಗಿ ಮೈಸೂರಲ್ಲಿ ಬಂದಿಳಿದು ಅಲ್ಲಿಂದ ನಮ್ಮ ಜ್ಯೋತಿ ಒಬ್ಬಳು ಬರಬೇಕಿತ್ತು. ಅವಳನ್ನ ಪಿಕಪ್ ಮಾಡೋಕ್ಕೋಸ್ಕರ ನಾವು ಇಲ್ಲಿ ಇಳಿದು ಮತ್ತು ತಿಂಡಿ ಏನು ತಿಂದಿರ್ಲಿಲ್ವಲ್ಲ, ಹಾಗಾಗಿ ತಿಂಡಿನ ತಗೊಂಡ್ವಿ. ತಿಂಡಿ ತಗೊಂಡು ತಿಂದ್ಬಿಟ್ಟು ನೆಕ್ಸ್ಟ್ ನಾವು ಜ್ಯೋತಿ ಸಿಕ್ಕಿದ್ಲು, ಅವಳನ್ನ ಪಿಕಪ್ ಮಾಡಿಕೊಂಡು ಟೋಟಲ್ ನಾವು 5 ಜನ ಮಡಿಕೇರಿಯಿಂದ ಮಂತ್ರಾಲಯಕ್ಕೆ ಹೊರಟಿದ್ದು. ನೆಕ್ಸ್ಟ್ ನಾವು ಇಲ್ಲಿಂದ ಡೈರೆಕ್ಟ್ ನಾವು ಮೈಸೂರಿಂದ ಬೆಂಗಳೂರು ಬಸ್ ಹತ್ತಿದ್ವಿ. ನಾವು ಡೈರೆಕ್ಟ್ ಮಡಿಕೇರಿಯಿಂದ ಬೆಂಗಳೂರು ಬಸ್ ಆದರೂ ಹತ್ಬೋದಿತ್ತು, ಬಟ್ ನಾರ್ಮಲ್ ಬಸ್ ಆದರೆ ತುಂಬ ಒಂದು 5 hours ಜರ್ನಿ ಆಗಿಬಿಡುತ್ತೆ, ಮತ್ತು ಜರ್ನಿ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಮೈಸೂರಲ್ಲಿ ಇಳಿದ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ದಂಗೆ ಆಗುತ್ತೆ, ಮತ್ತು ಬೇರೆ ಬಸ್ ಹತ್ತೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಮತ್ತೆ ನಾವು ಮೈಸೂರಿಂದ ಡೈರೆಕ್ಟು ಬ್ಯಾಂಗ್ಳೂರು ಬಸ್ ಹತ್ತಿದ್ವಿ. ಆ ಬ್ಯಾಂಗ್ಳೂರು ಬಸ್ ಬಂದುಬಿಟ್ಟು ಸ್ಯಾಟಲೈಟಲ್ಲಿ ಸ್ಟಾಪ್ ಕೊಡ್ತು. ಮತ್ತು ನಾವು ಸ್ಯಾಟಲೈಟಿಂದ ಮೆಜೆಸ್ಟಿಕ್ಕಿಗೆ ಇನ್ನೊಂದು ಬಸ್ ಹತ್ತಿದ್ವಿ. ಮತ್ತು ನಾವು ಮೆಜೆಸ್ಟಿಕಲ್ಲಿ ಇಳಿದು ಅಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆಂದರೆ ನಾವು ನೆಕ್ಸ್ಟು SMVT ರೈಲ್ವೆ ಸ್ಟೇಷನಿಗೆ ಹೋಗಬೇಕು. ಹಾಗಾಗಿ ನಾವು ಇನ್ನೊಂದು ಬಸ್ನ ಚೇಂಜ್ ಮಾಡಬೇಕು, ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡ್ತಾ ಕೂತ್ಕೊಂಡ್ವಿ, ಬಸ್ ಎಷ್ಟೊತ್ತಾದರೂ ಬರಲೇ ಇಲ್ಲ. ಹಾಗಾಗಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ವಿ. ಮತ್ತು ನಮಗೆ ಮೆಜೆಸ್ಟಿಕ್ಕಿಂದ SMVTಗೆ ಡೈರೆಕ್ಟ್ ಒಂದು ಬಸ್ ಸಿಕ್ತು. ಆ ಬಸ್ಸನ್ನು ಹತ್ಕೊಂಡು ನಾವು ಡೈರೆಕ್ಟು ರೈಲ್ವೆ ಸ್ಟೇಷನಿಗೆ ಹೋಗಿ ಇಳಿದ್ವಿ. ಇದೇ ನೋಡಿ SMVT ರೈಲ್ವೆ ಸ್ಟೇಷನ್ಗೆ ನಾವೀಗ ಎಂಟ್ರಿ ಆದ್ವಿ. ಮತ್ತು SMVT ಅಂದರೆ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಅಂತ. ಅಲ್ಲಿಂದ ನಾವು ನಮಗೆ ಟ್ರೈನ್ ಇದ್ದಿದ್ದು 2:40ಗೆ. ಹಾಗಾಗಿ ನಾವು ಇನ್ನೂ ಊಟ ಮಾಡ್ಕೊಂಡಿರಲಿಲ್ಲ, ಬೆಳಗ್ಗೆ ತಿಂಡಿ ಮಾತ್ರ ತಿಂತಿದ್ವಿ. ಸ್ವಲ್ಪ ಊಟ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುಂದೆ ಹೋದ್ವಿ. ಮತ್ತು ನಾವು ಈ SMVT ರೈಲ್ವೆ ಸ್ಟೇಷನಿಗೆ ಬಂದಿರೋದು ಇದೇ ಫಸ್ಟು. ಹಾಗಾಗಿ ನಾನು ವೀಡಿಯೋ ಮಾಡಿಕೊಂಡು ಎಲ್ಲರಿಗೂ ತೋರಿಸ್ಬೇಕು, ಎಲ್ಲರಿಗೂ ಯೂಸ್ ಆಗುತ್ತೆ ಅಂತ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೋದ್ವಿ. ಮತ್ತು ತುಂಬ ವೀಡಿಯೋಸ್ ಮಾಡ್ಕೊಂಡಿದ್ವಿ. ಅಲ್ಲಿ ಇದ್ದವರು ಸೆಕ್ಯೂರಿಟಿ ಮತ್ತು ಪೊಲೀಸವರು ಇದ್ದವರು ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿಸ್ಬಿಟ್ರು. ನನಗೆ ಅದು ತುಂಬ ಬೇಜಾರಾಗೋಯಿತು. ಮತ್ತು ಈ ರೈಲ್ವೆ ಸ್ಟೇಷನಲ್ಲಿ ಟ್ರೈನ್ ಥರನೇ ಸೇಮ್ ಒಂದು ಹೋಟೆಲ್ ಇತ್ತು, ಅದರೊಳಗೆ ಬಂದು ಊಟ ಮಾಡ್ಕೊಂಡ್ವಿ. ಮಧ್ಯಾಹ್ನ ನಾವು ಕೆಲವೊಂದು ವೀಡಿಯೋ ಮಾಡ್ಕೊಳ್ಳೋ ಅಂಥ ಜಾಗದಲ್ಲಿ ಕೆಲವೊಂದು ಕ್ಲಿಪ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ. ಮತ್ತು ನಮಗೀಗ ಟ್ರೈನ್ ಬರೋ ಟೈಮ್ ಆಯಿತು. ಹಾಗಾಗಿ ನಾವು ರೈಲ್ವೆ ಸ್ಟೇಷನಲ್ಲೇ ಹಾಗೆ ಸುಮ್ಮನೆ ಓಡಾಡ್ತಾ ಇದ್ವಿ. ಮತ್ತು ನಿಮ್ಗೆ ನೋಡ್ತಾ ಇರ್ಬೋದು ಟ್ರೈನ್ ಬಂದು ನಿಂತಿದೆ. ಮತ್ತು ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಿದಲ್ಲಿ ಕಂಪ್ಲೀಟಾಗಿ ವಿಡಿಯೋ ನೋಡಿ, ಯಾಕೆಂದರೆ ಈ ಟ್ರೈನ್ ಬಗ್ಗೆ ನಾನು ತುಂಬ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ನೀವೇನಾದ್ರು ಸ್ಕಿಪ್ ಮಾಡ್ಕೊಂಡು ವಿಡಿಯೋ ನೋಡಿದ್ರೆ ಕೆಲವೊಂದು ಪಾಯಿಂಟ್ಸ್ಗಳು ನಿಮಗೆ ಮಿಸ್ ಆಗುತ್ತೆ. ಹಾಗಾಗಿ ನೀವು ಕಂಪ್ಲೀಟಾಗಿ ವಿಡಿಯೋ ನೋಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ, ಮತ್ತು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಯಾರೆಲ್ಲ ಮಂತ್ರಾಲಯಕ್ಕೆ ಹೋಗಬೇಕು ಅಂದ್ಕೊಂಡಿರ್ತೀರಾ ಅವ್ರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ತಮ್ಮನೇಲಿ ನೋಡಿ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ನಾವಿವಾಗ SMVT ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ನೆಕ್ಸ್ಟ್ ನಾವು ಟ್ರೈನ್ ಬಂದು ನಿಂತಿದೆ, ಒಂದೇ ಭಾರತ್ ಟ್ರೈನು. ಈಗ 2:40ಗೆ ಟ್ರೈನ್ ಇರೋದು, ಹಾಗಾಗಿ ನಾವು ಹೋಗ್ತಿದ್ದೀವಿ. ಬನ್ನಿ ನಮ್ಮ ಜೊತೆ ನಿಮಗೂ ಮಂತ್ರಾಲಯ ಹೇಗಿರುತ್ತೆ ಅಂತ ತೋರಿಸ್ತೀವಿ, ನೀವು ದೇವ್ರ ದರ್ಶನ ಮಾಡ್ಕೋಬೋದು. ಬನ್ನಿ. ಮತ್ತು ಈ ಒಂದೇ ಭಾರತ್ ಟ್ರೈನ್ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಷನ್ ಹೇಳಬೇಕು ಅಂತ ಅಂದರೆ, ಮತ್ತು 2019 ಫೆಬ್ರವರಿಲಿ ಈ ಟ್ರೈನ್ನ ಜರ್ನಿನ ಸ್ಟಾರ್ಟ್ ಮಾಡ್ತು. ನಮ್ಮ ಪ್ರಧಾನಿ ಮೋದಿಜಿಯವರು ಈ ಒಂದೇ ಭಾರತ್ ಟ್ರೈನ್ಗೆ ಚಾಲನೆ ನೀಡಿದರು. ಈ ರೈಲಿಗೆ ಸುಮಾರು 100 ಕೋಟಿಯಷ್ಟು ಖರ್ಚಾಗಿದೆ. ಮತ್ತು ಈ ಟ್ರೈನ್ 18 ಅಂತ ಕೂಡ ಕರೀತಾರೆ. ಮತ್ತು ಈ ಟ್ರೈನು ಹೈ ಸ್ಪೀಡು ಮತ್ತು ಫೆಸಿಲಿಟಿ, ಸೇಫ್ಟಿ ಎಲ್ಲದರಲ್ಲೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಟ್ರೈನಿಗೆ ಪರ್ ಹೆಡ್ಡು 1200 ರೂಪೀಸ್ ಆಗುತ್ತೆ.
ಇದಕ್ಕೆ ಡಿನ್ನರ್ ಮತ್ತು ಒಂದು ಸ್ನ್ಯಾಕ್ಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಒಳಗಡೆ ಎ ಸಿ ಇದೆ, ವಿಂಡೋಸ್ ಏನು ಓಪನ್ ಮಾಡೋಂಗಿಲ್ಲ. ಕೂರಕ್ಕೂ ಕೂಡ ಕಂಫರ್ಟಬಲ್ ಆಗಿದೆ. ಲಗೇಜ್ ಎಲ್ಲ ಇಡ್ಬೋದು. ನಮ್ಮ ನಾರ್ಮಲ್ ಟ್ರೈನ್ ಥರ ಇರಲ್ಲ, ತುಂಬ ಡಿಫ್ರೆಂಟ್ ಇರುತ್ತೆ ಈ ಟ್ರೈನು. ಅದರಲ್ಲಿ ಮಲ್ಕೊಂಡು ಹೋಗ್ಬೋದು, ಇದ್ರಲ್ಲಿ ಮಲ್ಕೊಳಕ್ಕಾಗಲ್ಲ, ಎಲ್ಲ ಸೀಟಲ್ಲೇ ಕುತ್ಕೋಬೇಕು. ಮತ್ತು ನಾರ್ಮಲ್ ಟ್ರೈನ್ಗಳಲ್ಲಿ ನಮಗೆ ವಾಶ್ರೂಮ್ಗೆ ಹೋಗೋಕ್ಕೆ ಬೇಜಾರು ಅನಿಸುತ್ತೆ, ಯಾಕಪ್ಪ ಅಂದರೆ ನೀಟ್ ಇರಲ್ಲ. ಬಟ್ ಈ ಒಂದೇ ಭಾರತ್ ಟ್ರೈನಲ್ಲಿ ವಾಶ್ರೂಮ್ ತುಂಬ ಚೆನ್ನಾಗಿರುತ್ತೆ, ಟಚ್ ಫ್ರೀ ವಾಶ್ರೂಮ್ ಮಾಡಿದ್ದಾರೆ, ಹಾಗಾಗಿ ಏನು ಅನಿಸಲ್ಲ. ನಮ್ಮ ಜ್ಯೋತಿ ವಿಂಡೋ ಸೀಟ್ ಬೇಕು 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 ಅಂತ ಹೇಳ್ತಾನೆ ಇದ್ಲು, ಬಟ್ ವಿಂಡೋನೇ ಇಲ್ಲ. ಅಲ್ಲ ಇಷ್ಟು ಕೊಟ್ಬಿಟ್ಟು ಸಂದಿಲ್ ಕಿಟಕಿ ನೋಡ್ಕೊಬರಂಗೆ ಮಾಡ್ಬಿಟ್ರಲ್ಲ, ನಂಗೆ ಅದೇ ಅದು ಕಂಡೋರ್ ಮನೆ ಪಕ್ಕದ ಮನೆ ಕಿಟಕಿಲು ನೋಡ್ಕೊಂಡು ಹೋಯ್ತಿದ್ದೆ. 1200 ಕೊಟ್ಟಿದ್ದೀವಿ ಆಯಿತಾ, ನೀವು ನ್ಯಾಯನ ಹೇಳಿ. ಪಾಪ ಹುಡುಗಿ ಆ ಕಡೆ ವಿಂಡೋ ನೋಡ್ಕೊಬರಂಗೆ ಆಯ್ತು, ಅವಳಿಗೆ ವಾಮಿಟ್ ಬಂದರೆ ಏನು ಮಾಡ್ತಾರೆ. ಈ ಟ್ರೈನು ತುಂಬ ಸ್ಪೀಡ್ ಇರೋದ್ರಿಂದ ನಾವು 5 ಅವರ್ಸಿಗೆಲ್ಲ ಮಂತ್ರಾಲಯನ ತಲುಪ್ತೀವಿ. ಕಂಪ್ಲೀಟ್ ವಿಡಿಯೋ ನೋಡಿ, ನಾನು ಕೆಲವೊಂದು ಇನ್ಫಾರ್ಮೇಷನ್ನ ಮಧ್ಯೆ ಮಧ್ಯೆ ಕೊಟ್ಟಿರ್ತೀನಿ. ಟ್ರೈನ್ ಬುಕ್ಕಿಂಗ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಈ ಒಂದೇ ಭಾರತ್ ಟ್ರೈನಲ್ಲಿ ಒಂದು ಡಿಸಪಾಯಿಂಟ್ಮೆಂಟ್ ಏನು ಅಂದರೆ ಎಲ್ಲ ಟ್ರೈನು ಹಿಂಗೆ ಹೋಗ್ತಾವ, ಇದು ರಿವರ್ಸ್ ಹೋಗ್ತಿದೆ ಟ್ರೈನು. ನಮಗೆ ತಲೆ ಸುತ್ತಾ ಇದೆ, ಹೆಂಗೆ ಹೋಗ್ತೀವಿ ಅಂತ ಗೊತ್ತಾಗ್ತಿಲ್ಲ. ನಾವು ಬೇಗ ಹೋಗ್ತಿದ್ದೀವಿ ಅನ್ಸುತ್ತೆ. ಇದು ನೋಡಿ ಹಿಂದಕ್ಕೆ ಹೋಗ್ತಿದ್ರಿ. ಎಲ್ಲಿ ಜೀವನದಲ್ಲಿ ನಾವು ಮುಂದೆ ಹೋಗೋಣ ಅಂತ ಅನ್ಕೊಂಡ್ರೆ ಈ ಟ್ರೈನ್ಗೆ ಹೋದ ಇಷ್ಟ ಇಲ್ಲ ಅನ್ಸುತ್ತೆ. ನಮ್ದು ಹಿಂದೆ ಕರ್ಕೊಯ್ತೆ. ಹೇಳಿ ನೋಡಿ, ಜ್ಯೋತಿ ಚಕ್ಲಿ ಮಾಡಿಸ್ಕೊಬಂದವಳೆ. ಜ್ಯೋತಿ ಅರಮ್ಮಗೆ ಥ್ಯಾಂಕ್ ಯು, ತುಂಬ ಚೆನ್ನಾಗಿದೆ ಟೇಸ್ಟು ಚಕ್ಲಿ. ಸಾರಿ ನಮಗೂ ಬೇಜಾರು ಮಾಡ್ಕೋಬೇಡ, ತೋರ್ಸಕ್ಕೆ ಹೋಗಿ ಆಸೆ ಆಯಿತು. ನೋಡಿ, ಇದನ್ನ ಇಲ್ಲಿ ಓಪನ್ ಮಾಡಿ ಇಲ್ಲಿ ಏನಾದರೂ ಇಟ್ಕೊಂಡು ಆರಾಮಾಗಿ ಕೂರ್ಬೋದು. ಮತ್ತು ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಕೂಡ ಇದೆ. ಎಲ್ಲ ನಮ್ಮದು ಟಿಕೆಟಲ್ಲೇ ಚಾರ್ಜಸಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ವಾಟರ್ ಕೂಡ ನಮಗೆ ಫ್ರೀಯಾಗಿ ಸಿಗುತ್ತೆ. ಫೋನ್ ಕೊಡಿ, ಫೋನ್ ನೋಡಿ. ಈ ಚೆಕ್ಕಿಂಗ್ ಅವ್ರು ಬಂದಿದ್ರು, ಟಿಕೆಟ್ ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ನೋಡಿ. ಅವ್ರನ್ನ ಜ್ಯೋತಿ ಜಗ್ಗೇಶ್ ಅಂತ ತಿಳ್ಕೊಬಿಟ್ಟಿದ್ಲು. ಇದೇ ನಮ್ಮ ಟಿಕೆಟ್. ಮತ್ತು ನಾವು ಟಿಕೆಟ್ ಬುಕ್ ಮಾಡಿದ ತಕ್ಷಣ ಫೋನಿಗೆ ಒಂದು ಮೆಸೇಜ್ ಬರುತ್ತೆ. ಟಿಕೆಟ್ನ ನಾವು ಅಲ್ಲಿ ಟ್ರೈನಲ್ಲಿ ತೋರಿಸ್ಬೇಕು. ಮತ್ತು ಇಲ್ಲಿ ನಮಗೀಗ ಸಂಜೆ ಸ್ನ್ಯಾಕ್ಸ್ ಕೂಡ ಬಂತು. ಮತ್ತು ಏನಂದರೆ ಇದೆಲ್ಲ ಸ್ನ್ಯಾಕ್ಸ್ ಎಲ್ಲ ನಮಗೆ ಟಿಕೆಟಲ್ಲೇ ಇನ್ಕ್ಲೂಡ್ ಆಗಿರುತ್ತೆ. ಮತ್ತು ಸ್ನ್ಯಾಕ್ಸು ಮತ್ತು ಡಿನ್ನರ್ ಬೇಡ ಅಂದರೆ ಕ್ಯಾನ್ಸಲ್ ಕೂಡ ಮಾಡ್ಬೋದು. ನಮಗೆ ಟಿಕೆಟಲ್ಲಿ ಅಮೌಂಟು ಕಮ್ಮಿ ಆಗುತ್ತೆ. ಬಟ್ ಬುಕ್ ಮಾಡುವಾಗಲೇ ನಾವು ಸ್ನ್ಯಾಕ್ಸ್ ಬೇಕಾ ಮತ್ತು ಡಿನ್ನರ್ ಬೇಕಾ ಬೇಡವಾ ಅಂತ ಅಲ್ಲೇ ಬುಕ್ ಮಾಡಿದರೆ ಅಲ್ಲೇ ಅಮೌಂಟನ್ನ ಕಮ್ಮಿ ಮಾಡ್ತಾರೆ. ಮತ್ತು ನೆಕ್ಸ್ಟ್ ಒಂದು 4-5 ಥರ ಸ್ನ್ಯಾಕ್ಸ್ ಕೊಟ್ಟಿದ್ದರು, ಮತ್ತು ಒಂದು ಟೀ ಕೊಟ್ಟಿದ್ದರು ನಮಗೆ. ಟೀಗೆ ಹೇಗಪ್ಪ ಕುಡಿಯೋದು ಅಂದರೆ ಫಸ್ಟೇ ನಮಗೆ ಒಂದು ಕಪ್ ಬಿಸಿನೀರು ಕೊಡ್ತಾರೆ, ಆ ಕಪ್ಗೆ ಒಂದು ಪೌಡರ್ ಕೊಡ್ತಾರೆ, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಟೀ ಮಾಡಿಕೊಂಡು ಕುಡಿಬೇಕು ನಾವೇ. ಮತ್ತು ಟೀ ಕೂಡ ತುಂಬ ಚೆನ್ನಾಗಿತ್ತು, ಮತ್ತು ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಆ ಥರ ಟೀ ಕೊಟ್ಟಿದ್ರು ನಮ್ಗೆ ಅವರು, ಸ್ಪೈಸಸ್ ಟೀನ. ಇಲ್ಲಿ ನೋಡ್ತಾ ಇದ್ದೀರ ನೀವು, ಇದೇ ಪ್ಯಾಕನ್ನ ನಾವು ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಡಿಬೇಕು. ಮತ್ತು ಒಂದು 3-4 ಸ್ನ್ಯಾಕ್ಸ್ ಕೊಟ್ಟಿದ್ರು, ಎಲ್ಲ ಸ್ವೀಟ್ ಇತ್ತು. ನನಗೆ ಸ್ವಲ್ಪ ಖಾರದ ಇರೋದೊಂದೊಂದು ಸ್ನ್ಯಾಕ್ಸ್ ಕೊಡಬೇಕಾಗಿತ್ತು ಅಂತ ಅನ್ನಿಸ್ತು. ಮತ್ತು ಈ ಟ್ರೈನ್ನ ಬುಕ್ ಮಾಡೋರು 15 ಡೇಸ್ ಅಥವಾ 1 ಮಂತ್ ಮುಂಚೆನೇ ಬುಕ್ ಮಾಡಬೇಕು. ಈ ಟ್ರೈನ್ದು ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಫ್ರೀ ವೈಫೈ ಕೂಡ ಇರುತ್ತೆ. ಅದರಲ್ಲಿ ಅವ್ರದ್ದೇ ಒಂದು 5 ಅಥವಾ 6 ಫಿಲ್ಮ್ಗಳಿರುತ್ತೆ, ಆ ಮೂವಿಗಳನ್ನ ನೋಡಿಕೊಂಡು ಬರಬಹುದು. ಮತ್ತು ಇಲ್ಲಿ ಟ್ರೈನಲ್ಲಿ ಚಾಕ್ಲೇಟ್ನ ತೊಗೊಂಡು ಬಂದರು, ತಿಂತೀರಾ ಅಂತ ಕೇಳಿದ್ರು. ನಾನು ನಮ್ಮ ಚಾರ್ಜಸಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಕೊಡಿ ಅಂತ ಕೇಳಿದೆ. ಅವರು 50 ರೂಪೀಸ್ ಅಂತ ಹೇಳಿದ್ರು, ಹಾಗಾಗಿ ನಾನು ಬೇಡ ಅಂತ ಹೇಳಿದೆ. ಹಾಗೆ ಟ್ರೈನಲ್ಲಿ ಬರುವಾಗ ಸ್ವಲ್ಪ ಬೋರ್ ಆಗ್ತಿತ್ತು ಅಂತ ರೀಲ್ಸ್ ಮಾಡಿಕೊಂಡು ಅದು ಇದು ಆ್ಯಕ್ಟಿವಿಟೀಸ್ ಮಾಡಿಕೊಂಡು ಬಂದ್ವಿ, ಬೋರ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಮತ್ತು ಹಾಗೆ ಕೆಲವೊಂದು ಫೋಟೋಸು, ಟ್ರೈನ್ ಚೆನ್ನಾಗಿತ್ತಲ್ಲ, ಫೋಟೋಸು ವೀಡಿಯೋಸು ಮಾಡ್ಕೊಂಡ್ವಿ. ಮತ್ತು ಹೊರಗಡೆಯಿಂದ ಕೂಡ ಸೀನರಿ ತುಂಬ ಚೆನ್ನಾಗಿತ್ತು, ಹಾಗೆ ನೋಡಿಕೊಂಡು ಒಂದು ವಿಡಿಯೋ ಮಾಡ್ಕೊಂಡ್ವಿ. ಹೇಗಿದ್ರು ವಿಂಡೋನ ಓಪನ್ ಮಾಡೋಂಗಿಲ್ವಲ್ಲ, ಹಾಗೆ ಹೊರಗಡೆನೇ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು. ಟೈಮ್ ಪಾಸ್ ಮಾಡೋಕ್ಕೆ ಮೆಹಂದಿ ಹಾಕಿಸ್ಕೊತಾ ಇದ್ದೀವಿ. ಮತ್ತು ಕೈ ಕೂಡ ಚೆನ್ನಾಗಿ ಕಾಣಿಸುತ್ತೆ ಫೋಟೋಗೆ ಅಂತ ಮೆಹಂದಿ ಹಾಕಿಸ್ಕೊತಾ ಇದ್ದೀನಿ.
ನಮ್ಮ ಜೋ ಅವರು ಮೆಹಂದಿ ಆರ್ಟಿಸ್ಟು, ಅವರ ಐಡಿನ ಫಾಲೋ ಮಾಡಿ. ಐಡಿ ನಂಬರ್ ಏನಮ್ಮ ತಾಕಿದೆ? ನಂಬರ್ ಬೇಕಾಕ ಐಡಿ ನೇಮ್ ಇನ್ನ ಬೈ ಜೋ ಅಂತ ಇನ್ಸ್ಟಾಗ್ರಾಮಲ್ಲಿ ಅವ್ರ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ತುಂಬ ಚೆನ್ನಾಗಿ ಮೆಹಂದಿ ಹಾಕ್ಕೊಡ್ತಾಳೆ ಮತ್ತು ಬ್ರೈಡಲ್ ಮೆಹಂದಿ ಕೂಡ ಹಾಕ್ತಾಳೆ. ಆ ಪೇಜನ್ನು ಫಾಲೋ ಮಾಡಿ. ಮೈಸೂರಲ್ಲಿರೋರು ಇವಳನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಈ ಮೆಹಂದಿ ಬೇರೆ ಹಚ್ಕೊಬಿಟ್ಟು AC ಹಾಕ್ಬಿಟ್ಟು ಮೆಹಂದಿನೇ ಒಣಗ್ತಾ ಇರಲಿಲ್ಲ, ಹಾಗಾಗಿ ಸುಮಾರು ಹೊತ್ತು ಟೈಮ್ ತಗೋತು. ಮತ್ತು ಈ ಟ್ರೈನ್ನ ಬಂದು ಆಗಾಗ ಕ್ಲೀನ್ ಮಾಡ್ತಾನೆ ಇದ್ರು. ತುಂಬ ಹೈಜೆನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ ಟ್ರೈನ್ನ. ನನಗಂತೂ ನೋಡಿ ತುಂಬ ಖುಷಿ ಆಯಿತು. ನಾವು 1200 ಅಮೌಂಟ್ ಕೊಡ್ತೀವಿ ಅಂತಲ್ಲ, ಯಾವುದ್ರಲ್ಲೂ ಲಾಸ್ ಇಲ್ಲ ಅಂತ ನನಗೆ ಅನ್ನಿಸ್ತು. ತುಂಬ ಕಂಫರ್ಟಬಲ್ ಆಗಿ ಆರಾಮಾಗಿ ಸೇಫಾಗಿ ಕೂಡ ಹೋಗ್ತೀವಿ. ಮತ್ತು ಇವರು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ದಾರೆ ನೋಡಿ ನೀವು. ಆಗಾಗ ಏನೇ ಕವರ್ ಆಗಲಿ ಏನೇ ಬಿದ್ದರೂ ಡಸ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋಗ್ತಾಯಿದ್ರು. ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ನಮೃತ ಪಣ್ಣಟ್ಟಿ ಅಂತ ಅವರು ಬರೀ ಅವರು ಈಗ ಎಲ್ಲರೂ ಒಂದು ಟ್ರಿಪ್ ಪ್ಲಾನ್ ಮಾಡಿದ್ರೆ ಸಾಕು, ಅಲ್ಲಿದೇ ರೀಲ್ಸ್ ಕಳಿಸೋದು. ಒಬ್ಬರಲ್ಲ ಇಬ್ರು, ಜ್ಯೋತಿ ಫಸ್ಟ್ ಕಳಿಸೋದು. ಮಂಗಳೂರಿಗೆ ಮೊನ್ನೆ ಪ್ಲಾನ್ ಮಾಡಿದ್ವಿ, ಆವಾಗ ಮಂಗಳೂರದೇ ವಿಡಿಯೋ ಬೀಚಿದು ವಾಟ್ರದು ಇದೇ ಕಳಿಸ್ತಿದ್ರು. ನೋಡಿ ಇವರೇ ಈಗ ಮಂತ್ರಾಲಯ ಪ್ಲಾನ್ ಮಾಡ್ತೀವಿ. ಈಗ ಮಂತ್ರಾಲಯ ಈಗ ಅವ್ರ ಆಲ್ಮೋಸ್ಟ್ ಅವ್ರ ಫೋನಲ್ಲೆಲ್ಲ ಮಂತ್ರಾಲಯದ ವಿಡಿಯೋಸೇ ಬರ್ತಾ ಇದೆ. ಈ ಟೈಮಲ್ಲಿ ಹಿಂದಿ ಹಾಕಿದ್ದಾಳೆ. ನಾನು ಇವಳು ಈ ಕಡೆ ಹಾಕಿಸ್ಕೊಂಡ್ಳು, ಈಗ ಅಂಗೈಗೆ ಹಾಕಿಸ್ಕೊಂಡ್ಳು, ನಾನು ಬ್ಯಾಕ್ ಸೈಡಿಗೆ ಹಾಕಿಸ್ಕೊಂಡೆ. ಇದು ಫಸ್ಟ್ ನೋಡಿ ಹಚ್ಚಿದಾಗ ಈ ಥರ ಮೆಹಂದಿ, ನೆಕ್ಸ್ಟ್ ಈ ಥರ, ಆಮೇಲೆ ಅದು ಲಾಸ್ಟಿಗೆ ಈ ಥರ ಆಗುತ್ತೆ. ಚೆನ್ನಾಗಿದೆಯಲ್ಲ ನೋಡಿ. ನಮಗೆ ತುಂಬ ಟೈಮ್ ಪಾಸ್ ಕೂಡ ಆಯಿತು. ಮೆಹಂದಿ ಹಾಕ್ಸ್ಕೊಂಡಿದ್ದು ಕೈ ಖುಷಿನೂ ಆಯಿತು ಮತ್ತು ಟೈಮ್ ಪಾಸ್ ಕೂಡ ಆಯಿತು ನಮಗೆ. ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್. ಈ ಥರ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕು. ನಾವು ಕೆಲವೊಂದು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ, ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಪ್ಲ್ಯಾನ್ಗಳು ಎಲ್ಲ ಚೆನ್ನಾಗಾಗಿತ್ತು. ಇನ್ನು 50 ಕಿಲೋಮೀಟರ್ಸ್ ಇದೆ, 1 ಅವರಲ್ಲಿ ನಾವು ಅಲ್ಲಿಗೆ ತಲುಪ್ತೀವಿ. ಬಟ್ ತುಂಬ AC ಇದೆ, ಸ್ವಲ್ಪ ನಮಗೆ ಕಷ್ಟ ಆಗ್ತಿದೆ. ಯಾಕೆಂದರೆ ನಾವು ಮಡಿಕೇರಿಯಲ್ಲೂ ಕೂಡ ಚಳಿ ಜಾಸ್ತಿ ಆಗಿದೆ ಅಲ್ಲೂ ಕೂಡ. ಎಲ್ಲರೂ ಸ್ವಲ್ಪ ಸೆಕೆನ ಫೀಲ್ ಮಾಡಬೇಕು ಅಂತ ಬಂದ್ವಿ. ಸ್ವಲ್ಪ ಬಿಸಿ ಇರುತ್ತೆ ವೆದರ್ ಅಂತ. ಬಟ್ AC ಟ್ರೈನ್ ಆಗಿರೋದ್ರಿಂದ ಸ್ವಲ್ಪ AC ಒಂಚೂರು ಕಮ್ಮಿ ಮಾಡಿದ್ರೆ ಒಳ್ಳೇದು ಅಂತ ನನಗೆ ಅನ್ನಿಸ್ತು. ಬೇರೆಯವ್ರಿಗೆಲ್ಲ ಒಬ್ಬೊಬ್ರು ಒಪಿನಿಯನ್ ಒಂದೊಂದು ಥರ ಇರುತ್ತೆ, ಅವ್ರಿಗೆಲ್ಲ ನಾವೇನು ಹೇಳೋಕ್ಕಾಗಲ್ಲ. ನಮಗೆ ನಮ್ಮ ಟೀಮಲ್ಲಿ ಎಲ್ಲರಿಗೂ ಹಂಗೆ ಅನ್ನಿಸ್ತು. AC ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸ್ತು. ಓಕೆ. ಮತ್ತು ಇಲ್ಲಿ ನೋಡಿ ಇವರು ನಮಗೆಲ್ಲ ನೈಟ್ ಡಿನ್ನರ್ಗೆ ಅಂತ ರೆಡಿ ಮಾಡ್ತಾಯಿದ್ರು. ಒಂದ್ಸಲ ಟ್ರೈನ್ ಸ್ಟಾರ್ಟ್ ಆದಾಗೆ ಇವರು ಅದನ್ನೆಲ್ಲ ತಂದು ಜೋಡಿಸ್ಕೊಬಿಡ್ತಾರೆ. ವಾಟರ್ ಬಾಟ್ಲ್ ಆಗಿರ್ಬೋದು ಮತ್ತು ಫುಡ್ ಆಗಿರ್ಬೋದು ಎಲ್ಲನೂ ತಂದು ಜೋಡಿಸ್ಕೊತಾರೆ. ಕೆಲವೊಂದು ಫುಡ್ನ ಇವರೇ ಇಲ್ಲೇ ಪ್ರಿಪೇರ್ ಮಾಡ್ಕೋತಾರೆ. ಬಿಸಿ ನೀರು ಆಗಿರ್ಬೋದು, ತಣ್ಣೀರಾಗಿರ್ಬೋದು, ಎಲ್ಲ ನೀರು ಇಲ್ಲೇ ಸಿಗುತ್ತೆ. ನಮಗೆ ಡಿನ್ನರ್ ಬರುತ್ತೆ, ನೋಡೋಣ ಬನ್ನಿ ಏನೇನು ಕೊಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಮತ್ತು ಸ್ನ್ಯಾಕ್ಸು ಪರವಾಗಿಲ್ಲ, ಓಕೆ ಅಂತ ಅನ್ನಿಸ್ತು ನನಗೆ. ಡಿನ್ನರ್ ಮಾತ್ರ ತುಂಬ ಇಷ್ಟ ಆಯಿತು. ಡಿನ್ನರ್ಗೆ ನಮಗೆ ಏನೇನು ಕೊಟ್ಟಿದ್ರು ಅಂತ ಹೇಳಿದ್ರೆ, ಫಸ್ಟು ನಮಗೆ ಒಂದು ಜಾಮೂನ್ ಕೊಡ್ತಾರೆ, ಮತ್ತು ಒಂದು ಆಲೂಗಡ್ಡೆದು ಕರಿ ಕೊಡ್ತಾರೆ, ಒಂದು ಬೌಲ್ ಕರ್ಡ್ ಕೊಡ್ತಾರೆ ಮೊಸರನ್ನ, ಮತ್ತು ಒಂದು ಪ್ಯಾಕ್ ಪಿಕಲ್ ಇರುತ್ತೆ, ಹಾಗೆ ಒಂದು ಚಪಾತಿ ಇರುತ್ತೆ. ಮತ್ತು ಚಪಾತಿ ಜೊತೆಗೆ ನಮಗೆ ಒಂದು ಪನ್ನೀರ್ ಗ್ರೇವಿ ಕೊಡ್ತಾರೆ, ಮತ್ತು ಒಂದು ಬೇಳೆದು ದಾಲ್ ಇರುತ್ತೆ, ಹಾಗೆ ಒಂದು ಬೌಲು ರೈಸ್ ಕೊಡ್ತಾರೆ. ಮತ್ತು ಓವರಾಲ್ ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ನನಗನ್ಸಿದ್ದೇನೆಂದರೆ ರೈಸ್ದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಆಯಿತು ಅಂತ ಅನ್ನಿಸ್ತು. ಸ್ವಲ್ಪ ರೈಸ್ ಜಾಸ್ತಿ ಕೊಟ್ಟರೆ ಇನ್ನೂ ಚೆನ್ನಾಗಿರುತ್ತೆ. ನಮಗೆ ಊಟ ಬಂದುಬಿಟ್ಟು 7:40ಗೆ ಕೊಡ್ತಾರೆ, ಹಂಗಾಗಿ ನಮಗೆ ಸ್ವಲ್ಪ ಟೈಮ್ ಇರುತ್ತೆ ಊಟ ಮಾಡೋಕ್ಕೂ ಕೂಡ. ಫೈನಲಿ ನಮ್ಮದು ಊಟ ಆಯಿತು, ಎಲ್ಲ ತಗೊಂಡು ಹೋದ್ರು. ಊಟ ಚೆನ್ನಾಗಿತ್ತು, ಪರವಾಗಿಲ್ಲ. ಆದರೆ ಕ್ವಾಂಟಿಟಿ ಸ್ವಲ್ಪ ಆಯಿತು ಅಂತ ಅನ್ನಿಸ್ತು. ಅದು ಬಿಟ್ಟರೆ ಚೆನ್ನಾಗಿದೆ. ನಾವು ಇದೇ ಫಸ್ಟ್ ಟ್ರೈನಲ್ಲಿ ಈ ಥರ ಊಟನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಯಾಕೆಂದರೆ ಇದೇ ಫಸ್ಟು ನಾವು ಟ್ರೈನಲ್ಲಿ, ಅದು ಒಂದೇ ಬರೋ ಟ್ರೈನಲ್ಲಿ ಇದೇ ಫಸ್ಟು ನಾವು ಜರ್ನಿ ಮಾಡ್ತಾ ಇರೋದು. ಇದೊಂಥರ ಹೊಸ ಎಕ್ಸ್ಪೀರಿಯೆನ್ಸು, ಚೆನ್ನಾಗಿದೆ ಎಕ್ಸ್ಪೀರಿಯೆನ್ಸ್ ಕೂಡ. ನೆಕ್ಸ್ಟ್ ಯಾರು ಬರೋರಿದ್ದರೆ ಬನ್ನಿ,
ಆರಾಮಾಗಿ ಟ್ರಾವೆಲ್ ಮಾಡ್ಬೋದು. ಇನ್ನು ನಮಗೆ ಜಸ್ಟ್ 50 ಕಿಲೋಮೀಟರ್ಸ್ ಇದೆ ಮಂತ್ರಾಲಯ. ನೆಕ್ಸ್ಟ್ ನಾವಲ್ಲಿ ಇಳಿತೀವಿ. ಓಕೆ, ಮತ್ತು ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮತ್ತು ಹೆಚ್ಚಿನ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂದರೂ ಕೂಡ ನೀವು ನಮಗೆ ಕಮೆಂಟ್ನ ಮಾಡ್ಬೋದು. ಮತ್ತು ಒಂದು ಕಡೆ ಸ್ಟಾಪ್ ಬಂತು ಅಂತ ನಮಗೆ ಖುಷಿ ಆಯಿತು, ಯಾಕೆಂದರೆ ನಾವು ಮಂತ್ರಾಲಯನ ಬೇಗ ತಲುಪಿದ್ವಿ ಅಂತ ಖುಷಿ ಆಯಿತು. ಟ್ರೈನಲ್ಲಿ ಜರ್ನಿ ಮಾಡಿದ್ದು ಕೂಡ ನಮಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನಾವಿಲ್ಲಿ ಮಂತ್ರಾಲಯಕ್ಕೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹೊರಗಡೆ ನೋಡಬೇಕು ಏನು ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಹೋಗುವಾಗ ನಾವು ಒಂದೊಂದು ಪೇಂಟಿಂಗ್ಸ್ ಕೂಡ ತುಂಬ ಚೆನ್ನಾಗಿತ್ತು. ಎಷ್ಟು ಚೆನ್ನಾಗಿ ಡ್ರಾ ಮಾಡಿದ್ದಾರೆ ಅಂದರೆ ನೋಡೋಕ್ಕೆ ಒಂದು ಖುಷಿ ಆಗುತ್ತೆ. ಹಾಗೆ ನಾವು ಹೊರಗಡೆ ಮಂತ್ರಾಲಯಕ್ಕೆ ಹೋಗೋಕ್ಕೆ ಏನು ಸಿಗುತ್ತೆ ಅಂತ ನೋಡೋಕ್ಕೆ ಹೋದಾಗ ನಮಗೆ ಅಲ್ಲಿ ಆಟೋ ಸಿಕ್ತು. ಆಟೋಗೆ ಹತ್ಕೊಂಡ್ವಿ. ಸೀಟ್ ಆಟೋ ಆದರೆ 50 ರುಪೀಸ್ ಆಗುತ್ತೆ ಒಬ್ಬೊಬ್ಬರಿಗೆ. ಅದೇ ನಾವಾಗೆ ನಾವು 5 ಜನ ಹೋಗ್ತೀವಿ ಅಂತ ಹೇಳಿದ್ರೆ 400 ರುಪೀಸ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ನಾವು ಸೀಟ್ ಆಟೋನೇ ಮಾಡ್ಕೊಂಡ್ವಿ. ನೋಡ್ತಾ ಇರ್ಬೋದು, ಆಟೋದಲ್ಲಿ ನಾವು ಬ್ಯಾಕ್ ಸೈಡ್ ಕೂತ್ಕೋತೀವಿ ಅಂತ ಹೇಳಿದ್ವಿ. ಆದರೆ ಯಾಕೆಂದರೆ ನಮಗಿದು ನಾವು ಯಾವತ್ತೂ ಈ ಥರ ಆಟೋದಲ್ಲಿ ಕೂತ್ಕೊಂಡು ಹೋಗಿಲ್ಲ. ಇದೊಂಥರ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬ್ಯಾಕ್ ಸೈಡ್ ನಾವು 3 ಜನ ಹುಡುಗಿರು ಕೂತ್ಕೊಂಡ್ವಿ. ಹುಡುಗರು ಫ್ರಂಟಲ್ಲಿ ಕೂತ್ಕೊಂಡ್ರು. ಸುಮಾರು ಒಂದು 8 ಸೀಟ್ ಹಾಕಬೇಕಂತೆ. ಹಾಗಾಗಿ ನಮಗೆ ಸೀಟ್ ಇರಲಿಲ್ಲ ಹಿಂದೆ. ಇಲ್ಲೆಲ್ಲ ಈ ಥರನೇ ಆಟೋದಲ್ಲಿ ಕೂತ್ಕೊಂಡು ಹೋಗೋದಂತೆ. ಹಾಗಾಗಿ ನಾವು ಇದೊಂದು ಸಲ ಟ್ರೈ ಮಾಡೋಣ, ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕೂತ್ಕೊಂಡ್ವಿ. ನಾವಂತೂ ಈ ಆಟೋದಲ್ಲಿ ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಮತ್ತು ಇದೇ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ತುಂಬ ಖುಷಿ ಆಯಿತು ನಮಗಂತೂ. ಓಕೆ, ಎಲ್ಲರೂ ಈ ವಿಡಿಯೋನ ನೋಡಿದ್ರಾಗ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಈ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅಂತ ಮಂತ್ರಾಲಯದ ವಿಡಿಯೋನ ನಾನು ಲಾಗ್ನ ಇದರಲ್ಲಿ ಅಪ್ಲೋಡ್ ಮಾಡಿಲ್ಲ. ನೆಕ್ಸ್ಟ್ ಇನ್ನೊಂದು ಲಾಗಲ್ಲಿ ನಾನು ಸಂಪೂರ್ಣ ಮಂತ್ರಾಲಯದ ಮಾಹಿತಿ, ರೂಮ್ ಬುಕ್ಕಿಂಗ್ ಬಗ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.